ಸ್ನೇಹಿತರೆ, ಕಳೆದ ಒಂದು ವಿಡಿಯೋಗಳಲ್ಲಿ ಈ ಒಂದು ಎರಡು ಮೂರು ಇವು ಮೂರು ಸೆಕ್ಷನ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ನಾವು ಇಲ್ಲಿ ವರ್ಷನ್ ಅಂತಿದೆಯಲ್ಲ, ವರ್ಷನ್ ಹಿಸ್ಟ್ರಿ ಅಂದರೆ ನಾವು ಈ ಡಾಕ್ಯುಮೆಂಟನ್ನು ಯಾವಾಗ ಓಪನ್ ಮಾಡಿದ್ದೀವಿ, ಏನೇನು ಎಡಿಟ್ ಮಾಡಿದ್ದೀವಿ, ಇವುಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವು ನೋಡಬೇಕಂತಂದರೆ ಸಿಂಪಲ್ಲಾಗಿ ಈ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವರ್ಷನ್ ಅಂತಿದೆಯಲ್ಲ, ಇಲ್ಲಿ ವರ್ಷನ್ ಹಿಸ್ಟ್ರಿ ಇದೆಯಲ್ಲ, ಈ ವರ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ, ಈ ವರ್ಜನ್ ಹಿಸ್ಟ್ರಿ ಇದೆಯಲ್ಲ, ಈ ವರ್ಜನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ವರ್ಜನ್ ಹಿಸ್ಟ್ರಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಈ ಡಾಕ್ಯುಮೆಂಟನ್ನು ಯಾವಾಗ ಎಡಿಟ್ ಮಾಡಿದ್ದೀವಿ ಇಲ್ಲಿ ಸೈಡಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುತ್ತೆ. ಸೊ ನಾವು ಈ ಡಾಕ್ಯುಮೆಂಟನ್ನು ನಿನ್ನೆ ಸಾಯಂಕಾಲ 5 ಗಂಟೆಗೆ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಆ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ, ಅದು ಇಲ್ಲಿ ತೋರಿಸಿದೆ. ಸೊ ಇವತ್ತು ಕೂಡ ಎಡಿಟ್ ಮಾಡ್ತಾ ಇದ್ದೀವಲ್ಲ, ಸೊ ಹಾಗಾಗಿ ಇಲ್ಲಿ ಟೈಮಿಂಗು ತೋರಿಸ್ತಾ ಇದೆ. ಈ ಥರ ಆಗಿ ನಾವು ಈ ಡಾಕ್ಯುಮೆಂಟನ್ನು ಯಾವಾಗ ಎಡಿಟ್ ಮಾಡಿದ್ದೀವಿ ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಇಲ್ಲಿ ಬರುವಂಥ ಎರಡನೇ ಆಪ್ಷನ್ ಏನಪ್ಪ ಅಂದರೆ ಮೇಕ್ ಅವೈಲೇಬಲ್ ಆಫ್ಲೈನ್. ಸೊ ಇದನ್ನು ನಾವು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಗೂಗಲ್ ಡ್ರೈವ್ದು, ನಾವು ಇದನ್ನು ಆನ್ಲೈನಲ್ಲಿ ಮಾತ್ರ ಎಡಿಟ್ ಮಾಡಬಹುದು. ಇದು ಒಂದೇ ಒಂದು ಡಿಸ್ಅಡ್ವಾಂಟೇಜು. ಇದು ಕೂಡ ಬಹಳಷ್ಟು ಜನರಿಗೆ ಇದು ತೊಡಕು ಉಂಟಾಗ್ಬೋದು. ಇದು ಒಂದು ಬಿಟ್ಟರೆ ಬಹಳಷ್ಟು ಅನುಕೂಲಗಳು ಈ ಗೂಗಲ್ ಡಾಕ್ಸನ್ನು ನಾವು ನೋಡ್ಬೋದು. ಸೊ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಇಲ್ಲಿ ಸಿಂಪಲ್ಲಾಗಿ ಅವರೇ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಮೇಕ್ ಅವೈಲೇಬಲ್ ಆಫ್ಲೈನ್ ಅಂತಿದೆಯಲ್ಲ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಆಪ್ಷನ್, ನೀವು ನೋಡ್ತಿರ್ಬೋದು. ಮೇಕ್ ಅವೈಲೇಬಲ್ ಆಫ್ಲೈನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಾವು ದಿಸ್ ಡಾಕ್ಯುಮೆಂಟ್ ಈಸ್ ಅವೈಲೇಬಲ್ ಆಫ್ಲೈನ್ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ ನಾವು ಅವೈಲೇಬಲ್ ಆಫ್ಲೈನ್, ನೀವು ಆಫ್ಲೈನಲ್ಲೂ ಕೂಡ ಇದನ್ನು ಎಡಿಟು ಮಾಡ್ಬೋದು. ಸೊ ಈ ಆಪ್ಷನ್ನು ಕೂಡ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ, ಎಲ್ಲಿ ಗೂಗಲ್ ಡಾಕ್ಯುಮೆಂಟಲ್ಲಿ. ಸೊ ಇದು ಈ ಗೂಗಲ್ ಡಾಕ್ಸ್ನ ಒಂದು ಏನು ಫೈಲ್ ಆಪ್ಷನ್ ಇದೆಯಲ್ಲ, ಫೈಲ್ ರಿಬ್ಬನು, ಅದರಲ್ಲಿ ಬರುವಂತಹ ಈ 1 2 3 4 ಈ 4 ಸೆಕ್ಷನ್ಗಳ ಬಗ್ಗೆ ತಿಳ್ಕೊಂಡಿವಿ ಮುಂದಿನ ಒಂದು ತರಗತಿಯಲ್ಲಿ. ಸೊ ಇದನ್ನು ನಾವು ನೋಡ್ಕೊಂಡಿದ್ದೀವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇಲ್ಲಿ ಡೀಟೇಲ್ಸು, ಲ್ಯಾಂಗ್ವೇಜು, ಪೇಜ್ ಸೆಟಪ್ಪು, ಪ್ರಿಂಟು ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸೊ ನೀವು ಇದೇ ಥರದ ಒಂದು MS ವರ್ಡು, ಪವರ್ ಪಾಯಿಂಟು ಇವುಗಳ ಬಗ್ಗೆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿ ಹೋಗಿ ನೋಡಿ. ಅದಕ್ಕೆ ಸಂಬಂಧಪಟ್ಟಂತಹ ಕ್ವಿಜು ಕೂಡ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದನ್ನು ಸಾಲ್ವ್ ಮಾಡಿಬಿಟ್ಟು ನೀವು ಅದರ ಜ್ಞಾನವನ್ನು ಬೆಳೆಸ್ಕೋಬೋದು. ಸೊ ಇದು ಫ್ರೀ ಆಗಿರುತ್ತೆ.